ಹಾಯ್ ಕರುನಾಡು ಜನತೆಗೆ ನಮಸ್ತೆ, ವೆಲ್ಕಮ್ ಟು ಆಲ್. ಇದು ನಿಮ್ಮ ರಾ ಫ್ಯಾಷನ್. ಈ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋದಲ್ಲಿ ಮಿಷಿನ್ ಒರಿಜಿನಲ್ಲ ಇಲ್ಲ ಡೂಪ್ಲಿಕೇಟ್ ಅಂತ ತಿಳ್ಕೊಳ್ಳೋಣ. ಕೆಲವೊಂದಿಷ್ಟು ಜನಗಳು ಏನು ಮಾಡ್ತಾರೆ ಅಂದರೆ, ಈಗ ಯಾವುದೋ ಒಂದು ಪೇಂಟ್ ಹೊಡೆದ್ಬಿಟ್ಟು ಯಾವುದೋ ಬೇರೆ ಕಂಪ್ನಿ ಮಿಷಿನ್ಗೆ ಯಾವುದೋ ಒಂದು ಪೇಂಟ್ ಹೊಡೆದ್ಬಿಟ್ಟು ಯಾವುದೋ ಒಂದು ಬ್ರ್ಯಾಂಡೆಡ್ ಹೆಸರಿರೋ ಅಂತ, ಈಗ ಜಾಕೋ ಜೂಕಿನೋ ಆ ಥರ ಯಾವುದೋ ಒಂದು ಹೆಸರಿಟ್ಬಿಟ್ಟು ಸೇಲ್ ಮಾಡಿಬಿಡ್ತಾರೆ ಅಲ್ವಾ. ಈಗ ನಾವು ಈ ಮಿಷಿನ್ ತೊಗೊಂಡಿದ್ದೀವಪ್ಪ, Jackf4 ಅನ್ನೋ ಮಿಷಿನ್ ನಾವು ತೊಗೊಂಡಿದ್ದೀವಿ. ಇದು ಒರಿಜಿನಲ್ಲು ಡೂಪ್ಲಿಕೇಟ್ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈಗ ಯಾವುದೇ ಒಂದು ಮಿಷಿನು ಮ್ಯಾನುಫ್ಯಾಕ್ಚರ್ ಮಾಡಬೇಕಿದ್ರೆ ಆ ಕಂಪ್ನಿಗೆ ಒಂದು ಸಿಂಬಲ್ ಅಂತ ಇರುತ್ತೆ, ಒಂದು ಮಾರ್ಕ್ ಅಂತ ಹಾಕ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮಿಷಿನ್ನ. ಅದೊಂದು ಸಿಂಬಲ್ ಇದ್ದರೆ, ಅದೊಂದು ಮಾರ್ಕ್ ಇದ್ದರೆ ಅದು ಒರಿಜಿನಲ್ ಅದೇ ಕಂಪ್ನಿಗೆ ಸೇರಿದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಬನ್ನಿ ಈ Jackf4 ಅನ್ನೋ ಮಿಷಿನಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಆ ಮಾರ್ಕ್ನ ಅಂತ ನೋಡೋಣ. ಇವಾಗ ಹೆಡ್ನ ಓಪನ್ ಮಾಡೋಣ, ಇದನ್ನು ಎತ್ತೋಣ ಮೇಲೆ. ಇವಾಗ ನೋಡಿ ಹೆಡ್ನ ಎತ್ಬಿಟ್ಟು ತೋರಿಸ್ತಾ ಇದ್ದೀನಿ, ಹೆಡ್ಡನ್ನು ಎತ್ತಿದ್ದೀನಿ ಮೇಲೆ. ಇವಾಗ ನೋಡಿ ಬಂದಿದೆ ನೋಡಿ, ಈ ಜಾಕ್ ಕಂಪ್ನಿಗೆ ಸೇರಿರೋ ಮಿಷಿನ್ ಇದು ಒರಿಜಿನಲ್. ಇದು ಮಿಷಿನ್ ಮ್ಯಾನುಫ್ಯಾಕ್ಚರ್ ಆಗಬೇಕಾದ್ರೆ ಬಂದಿರುತ್ತೆ ಇದು ಮಾರ್ಕ್. ಇದು ಬರ್ದಿದೆ ನೋಡಿ ಇಲ್ಲಿ ಜಾಕ್ ಅಂತ, ಈ ರೀತಿ ಬರೆದಿದ್ರೆ ಇದು ಒರಿಜಿನಲ್ಲು ಈ ಜಾಕ್ ಕಂಪ್ನಿಗೆ ಸೇರಿರೋ ಮಿಷಿನೇ ಅಂತ ಕನ್ಫರ್ಮ್ ನಮಗೆ. ಅಕಸ್ಮಾತಾಗಿ ಈ ಥರ ಏನು ಮಾರ್ಕ್ ಇಲ್ಲ ಅಂತ ಅಂದರೆ ಅದು ಡೂಪ್ಲಿಕೇಟ್, ಯಾವುದೋ ಬೇರೆ ಮಿಷಿನ್ಗೆ ಹೆಸರು ಆ ಥರ ಪೇಂಟ್ ಮಾಡಿಬಿಟ್ಟು ಆ ಥರ ಯಾವುದೋ ಒಂದು ಬ್ರ್ಯಾಂಡೆಡ್ ಹೆಸರು ಇಟ್ಬಿಟ್ಟು ಸೇಲ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಆದರೆ ಇದು ನಾವು ತೊಗೊಂಡಿರೋದು ಒರಿಜಿನಲ್ಲು. ಇಲ್ಲೇ ಇದೆ ನೋಡಿ, ಇದು ಜಾಕ್ ಅಂತ ಬಂದಿದೆ. ಓಕೆನಾ. ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ನಾನು. ಮತ್ತು ಈ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಕೇಳ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಜನರಿಗೆ ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ಮರಿದಿರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ದು ಇನ್ನೊಂದು ಚಾನಲ್ ಇದೆ RJ ಅಡುಗೆ ಮನೆ ಅಂತ. ಆ ಚಾನಲ್ ಬರೋ ವಿಡಿಯೋಗಳನ್ನು ನೋಡಿ ಅದು ಜನರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಆ ವಿಡಿಯೋಗಳಿಗೂ ಮರಿದಿರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಜೈ ಹಿಂದ್.